ಸುಮಾರು 30 ವರ್ಷಗಳವರೆಗೆ ಅಥಣಿಯಲ್ಲಿ ಚುನಾವಣೆ ಆಗಿದ್ದಿಲ್ಲ. ನಾವು ಕೂಡ ಸುಮಾರು 2018 ಮೊದಲು ಸುಮಾರು ಒಂದು 28 ಸೊಸೈಟಿಗಳನ್ನು ಈಗಿದ್ದಂಥ ಅಭ್ಯರ್ಥಿಯವರು ಎಷ್ಟೇ ಅಪೋಸ್ ಮಾಡಿದ್ರು ಕೂಡ ಕೋರ್ಟ್ ಮುಖಾಂತರ ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಕಾಲಾನಂತರ 2020ರಲ್ಲಿ ಚುನಾವಣೆ ನಡೀಬೇಕಾಗಿತ್ತು. ಜಿಲ್ಲೆಯ ಎಲ್ಲ ವರಿಷ್ಠರು ಚುನಾವಣೆ ಬೇಡ ಅನ್ನುವಂಥ ಒಂದು ವಿಚಾರದಲ್ಲಿ ಕಾಂಪ್ರಮೈಸ್ ಅನ್ನು ಮಾಡಿದರು. 2020ರಲ್ಲಿ ನಾವು ಮೊದಲು ಮಾಡಿದಂಥ ಸುಮಾರು 28 ಸೊಸೈಟಿಗಳು ಟೋಟಲಿ 42 ಡೆಲಿಗೇಟ್ ಮೆಂಬರ್ಸ್ ಅನ್ನು 2020ರಲ್ಲಿ ನಾವು ಹೊಂದಿದ್ದೀವಿ. ಕಿರಣ್ ಪಾಟೀಲ್ ಅನ್ನುವಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡುವ ಸಲುವಾಗಿ ಪ್ರಯತ್ನವನ್ನು ಮಾಡಿದ್ದೀವಿ. ಸಾಂದರ್ಭಿಕವಾಗಿ ಕಾಂಪ್ರಮೈಸ್ ಮಾಡಿದ ಮೇಲೆ ವರಿಷ್ಠರ ಮಾತನ್ನು ಕೇಳಿ ಬಿಟ್ಟಿದ್ದೀವಿ. ಆಮೇಲೆ ನಾವು ಬಿಜೆಪಿಯಲ್ಲಿ ಇದ್ದಾಗ ನಮ್ಮ ಜೊತೆಗೆ ಪತ್ತುಗಳು ಮಾಡ್ತಿದ್ದಿಲ್ಲ. ಪತ್ತುಗಳು ಮಾಡಲಿಲ್ಲ ಅಂದರೆ ರೈತರಿಗೆ ನುಕ್ಸಾನ ಆಗ್ತದೆ ಅಂತ ಹೇಳಿ ಸುಮಾರು ಎಲ್ಲ ಸೊಸೈಟಿಯವರಿಗೆ ನಾನೇ ಖುದ್ದಾಗಿ ನಮ್ಮ ರಾಜಕೀಯ ತಿಂಡಿಗೆ ಪತ್ತು ಬಂದಿಡಾಕತ್ತಾರ. ಅವರು ಅಲ್ಲಿ ಸ್ಥಳೀಯ ಡೈರೆಕ್ಟರ್ಗಳ ಮಾತನ್ನು ಕೇಳಿ ಡಿಸಿಸಿ ಬ್ಯಾಂಕ್ನಲ್ಲಿ ಎಷ್ಟೇ ಮಂದಿದಿರಲಿ ಪತ್ತುಗಳನ್ನು ಟೋಟಲಿ 28 ಸೊಸೈಟಿಗಳನ್ನು ಪತ್ತು ಬಂದಿಟ್ಟು ನಾನು ವಿಚಾರ ಮಾಡಿ ಮನವಿಯನ್ನು ಮಾಡಿಕೊಂಡೆ. ಇಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿಯೂ ಕೂಡ ಬಂದೀವಿ. ಬಂದು ವರಿಷ್ಠರಿಗೆ ಹೇಳಿದೀವಿ, ಡೈರೆಕ್ಟರ್ಸ್ಗಳಿಗೆ ಹೇಳಿದೀವಿ, ಅಧಿಕಾರಿಗಳಿಗೆ ಮನವಿ ಮಾಡಿದೀವಿ. ಇದು ರೈತರ ಸಾಲ ಪತ್ತು ಕೊಡಲಿಲ್ಲ ಅಂದ್ರೆ ಅವರಿಗೆ ಲಾಸ್ ಆಗ್ತದ, ಹಾನಿ ಮಾಡಬೇಡ್ರಿ ಅಂತ ಹೇಳಿ ಅನಿವಾರ್ಯವಾಗಿ ಅವರು ಅಧಿಕಾರಿಗಳೇ ಹೇಳಕತ್ತರು. ಇಲ್ಲ ನೀವು ಅಲ್ಲಿ ಹೋಗಿ ಲೋಕಲ್ ಡೈರೆಕ್ಟರ್ ಹೋಗಿ ಭೇಟಿ ಆಗ್ರಿ ಅಂದ್ರೆ ಹಾಕ್ತಾರ ಅಂತ ಹೇಳಿ. ಯಾಕೆ ಭೇಟಿ ಆಗಬೇಕು, ಇದು ಸರ್ಕಾರ ದುಡ್ಡು ಅದ ಅನ್ನುವಂಥದ್ದು ಕೂಡ ಪ್ರತಿಪಾದನೆ ಮಾಡಿದ್ದೀವಿ. ಅವತ್ತೇನೋ ನಾವು ಮಾತಾಡಿದೀವಿ. ಆದರೆ ನಮ್ಮ ರಾಜಕೀಯ ತಿಂಡಿಗಾಗಿ ರೈತರಿಗೆ ನುಕ್ಸಾನ ಆಗಬಾರದು ಅಂತ ಹೇಳಿ ನಾನಾ ಸ್ಪಷ್ಟವಾಗಿ ಎಲ್ಲರಿಗೂ ಅನಿವಾರ್ಯ ಇದೆಯಪ್ಪ, ಇದು ದಬ್ಬಾಳಿಕೆ ಮಾಡಕತ್ತಾರ, ಅವರು ಅವ್ರ ಕಡೆ ಹೋಗಿ ಭೇಟಿ ಆದ್ರನ ಪತ್ತು ಹಾಕ್ತೀವಿ ಅನ್ನುವಂಥದ್ದು ವಿಚಾರ ಐತಿ. ಅವ್ರ ಕಡೆಗೆ ಅಧಿಕಾರ ಐತಿ, ನಮ್ಮ ಕಡೆಗೆ ಅಧಿಕಾರ ಇಲ್ಲ. ಇದ್ದಾಗ ನಾವು ಸಾರ್ವಜನಿಕವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಅಂಥೇಳಿ ನಾನೇ ರಾಜಕಾರಣವನ್ನು ಬಿಟ್ಟು ರೈತರಿಗೆ ಲಾಸ್ ಆಗಬಾರದು ಅಂತೇಳಿ ಎಲ್ಲ ಸೊಸೈಟಿಯವರು ಕೂಡ ಅವ್ರಿಗೆ ಹೋಗಿ ಭೇಟಿಯಾಗಿ ನೀವು ಮಾಡ್ಕೋರು ಅಂತ ಹೇಳಿ ಹೇಳಿದ್ದೀವಿ. ಇವತ್ತು ಇವ್ರಿಗೂ ಹೇಳಿದ್ ನಾನು, ಇವರು ಬಸರಿಯೋ ಅಂತ ಹೇಳಿ ಡೈರೆಕ್ಟರ್ ಅದರ, ಮಾವಿ ಪಡ್ನಾಡ ಅವರು ಅಂತ ಹೇಳಿ ಕೂಡ ಸೊಸೈಟಿ ಇದೆ. ನೀವು ಹೋಗಿ ಹಾಕೋರಂದಾಗ ನಮ್ದು ಪತ್ತಾಗಲಿ ಬಿಡ್ಲಿ ನಾವು ಹೋಗುದಿಲ್ಲ ಅಂತ ಹೇಳಿ ಗಟ್ಟಿಯಾಗಿ 3 ಜನ ಉಳಿದಿದ್ದೀವಿ. ನಾವು ಇವತ್ತು ನಿಂತದ್ದು ಉದ್ದೇಶ 30 ವರ್ಷಗಳವರೆಗೆ ಅವರು ತಮ್ಮದೇ ಆದಂತಹ ಒಂದು ದರ್ಬಾರ್ ಮಾಡ್ಯಾರ. ನಾನು ಮೊದಲು ಸೊಸೈಟಿ ಒಳಗೆ ಎಂಟ್ರಿ ಆಗಿದ್ದಿಲ್ಲ. ಒಂದು 2 ವರ್ಷ ಒಳಗೆ ನಾನು ಡೈರೆಕ್ಟರ್ ಆಗಿದ್ದೀನಿ. ಆಗಿ ಇವತ್ತು ಡಿಸಿಸಿ ಬ್ಯಾಂಕ್ ಎಲ್ಲಿದೆ ಅನ್ನುವಂಥದ್ದನ್ನು ಕೂಡ ನೋಡಿದ್ದೀವಿ. ಇನ್ನು ಮುಂದಿನ ದಿನಮಾನ ಒಳಗೆ ಸಾರ್ವಜನಿಕವಾಗಿ ಸೊಸೈಟಿಯಿಂದ ಏನು ಅನುಕೂಲ ಮಾಡಬೇಕೋ ಅದನ್ನು ಮಾಡುವಂಥದ್ದಾಗಲಿ. ಮೊದಲೇನು 28 ಸೊಸೈಟಿ ಮಾಡಿದ್ದೀವಿ, ಇನ್ನೂ ಹಲವಾರು ಸೊಸೈಟಿಗಳನ್ನು ಮಾಡುವುದರ ಜೊತೆಗೆ ನಾನು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುವಂತಹ ಒಂದು ಮನಸ್ಥಿತಿಯಲ್ಲಿ ಬಂದಿದ್ದೀನಿ. ಇದು ಸೋಲು ಗೆಲುವು ಯಾವುದೇ ಇದ್ದರೂ ಇದು ನನ್ನ ಮೊದಲನೇ ಮೆಟ್ಟಿಲು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ಏನಿಲ್ಲ, ಈಗ ಜಾರಕಿಹೊಳಿ ಅವರು ಬೆಂಬಲ ಕುಮ್ಮಕ್ಕಿನಿಂದ ನೀವು ಸ್ಪರ್ಧೆಗಿಳಿದ್ರಿ ಅನ್ನೋ ಬೆಂಬಲ ಅನ್ನುವಂಥದ್ದು ಇದರಲ್ಲೇನು ಪ್ರಶ್ನೆ ಬರೋದಿಲ್ಲ. ಬೆಂಬಲ ಅನ್ನೋಕ್ಕಿಂತನೂ ನಮ್ಮ ಕ್ಷೇತ್ರದಲ್ಲಿದೆ, ನಾವು ಸೊಸೈಟಿಯನ್ನು ಮಾಡಿದ್ದೀವಿ. ನಮಗೆ ಒಂದೇ ಮನಸ್ಸಿಗೆ ನೋವಾಗುವುದೇನಪ್ಪ ಅಂದ್ರೆ, ನಾವು ರೈತರಿಗೆ ನಾವೇನು 28 ಸೊಸೈಟಿಗಳನ್ನು ಕೋರ್ಟ್ ಹೋಗಿ ಮಾಡ್ಕೊಂಡಿದ್ದೀವಿ. ಅವಾಗ ನಮ್ದು ಟೀಮ್ ಇತ್ತವು. ಅಲ್ಲಿದ್ದಾಗ ನಮ್ಮ ಸೊಸೈಟಿ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ವಿ ನಾವು, ಅವರು 30 ವರ್ಷ ಸೊಸೈಟಿ ಮ್ಯಾಗ ರಾಜಕೀಯ ಮಾಡ್ಕೋತ ಬಂದಾರ, ನಾವೇನು 28 ಸೊಸೈಟಿ ಮಾಡಿದ್ದೀವಿ, ನೀವು ಇದ್ರಾಗ ರಾಜಕಾರಣ ಮಾಡಬೇಡ್ರಿ, ಅವ್ರು ಎಷ್ಟು ರೈತರನ್ನ ಬಿಟ್ಟಾರೋ ಅವ್ರನ್ನೆಲ್ಲರನ್ನೂ ಮಾಡ್ಕೊಳ್ರಿ, ಇಲೆಕ್ಷನ್ ಬಂದಾಗ ಅವ್ರಿಗೆ ಎಲ್ಲಿ ಓಟ್ ಹಾಕ್ತಾರ ಹಾಕಲಿ ಅನ್ನುವಂಥ ಒಂದು ಭಾವನೆಯಿಂದ ನಾವು ರಾಜಕಾರಣ ಮಾಡಿದ್ದೀವಿ. ನಾವು ರಾಜಕಾರಣದೊಳಗೆ ವೈಯಕ್ತಿಕ ವ್ಯಕ್ತಿಗತವಾಗಿ ನಾವು ನೋಡೋದಿಲ್ಲ. ಅವಕಾಶ ಕೊಟ್ಟಾಗ ಕೆಲಸ ಮಾಡ್ಕೋತ ಬಂದಿದ್ದೀವಿ. ಈಗ ಏನು ಅವರು 30 ವರ್ಷ ದಬ್ಬಾಳಿಕೆ ಮಾಡಿದಾರೆ, ಅದರ ವಿರುದ್ಧವಾಗಿ ನಾನು ಇವತ್ತು ನಿಲ್ಲಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ನಿಂತಿದ್ದೀವಿ. ನಾನು ಈಗಾಗಲೇ ಮಾತಾಡಿದೆ. ನಾನು ಇನ್ನು ಮುಂದಿನ ದಿನಮಾನ ಒಳಗೆ ನಾವು ಕೂಡ ಇನ್ನು ಡಿಸಿಸಿಗೆ ಬ್ಯಾಂಕ್ಗೂ ಹೋಗ್ತೀವಿ. ಯಾರಿಗೆ ಅನ್ಯಾಯ ಆಗ್ತದೆ ಅದನ್ನು ಬಹಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಅದನ್ನು ಎದುರಿಸುವಂತ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ನನಗೆ ಬಹಳ ಜನ ಅಂದಾರ, ಈಗ ನೀವು ನಿಲ್ಲೋದ್ರಿಂದ ನಮಗೆ ಕಿಮ್ಮತ್ತು ಬತ್ತು ಅಂತೇಳಿ. ನಮ್ಮನ್ನು ಎಂದೂ ಕರೆದಿದ್ದಿಲ್ಲ. ನಮ್ಮನ್ನ ಈಗ ಗಾಡಿ ಮಾಡ್ಕೊಂಡು ತಗೊಂಡು ಬಂದ್ರೆ ರೆಸಾರ್ಟ್ ರಾಜಕಾರಣ ಮಾಡ್ಯಾರ. ನಾ ಏನಂದು ಒಬ್ರು ಹಚ್ಚಿದ್ರೆ ಇಲ್ಲ ಸೌತಿ ಬೇಕಲ್ರಿ ಅಂದ್ರೆ
ನಾನು ಈ ಸೌತಿ ಬೇಕಂದ್ರೆ ಅದನ್ನ ಯಾವಾಗಾರ ಹೊಟ್ಟಿಗೆ ಹಾಕ್ರಿ ಅದನ್ನ ಬರೀ ಬಾಂಡಿತಕ್ಕೆ ಹಚ್ಚಿ ಅದು ಓಡಿ ಹೋಗತ್ತೆ ಅಂತಂದು ಕಾಮಿಡಿ ಮಾಡಿ ನಕ್ಕಿದ್ದೀವಿ ನಾವು. ಯಾವುದೇ ಇರಲಿ ನಿಮ್ ಜೊತೆಗೆ ಈಗ ಬೆಂಬಲ ಇಲ್ಲದಕ್ಕೆ ಒಂಥರ ನಿಮ್ಗೆ ಮುಖಭಂಗ ಅಂತ ಅನಿಸ್ತಾ ಇದೆ. ಮುಖಭಂಗ ಅಲ್ಲ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಹೋರಾಟ ಅಂತ ನಾನು ಭಾವಿಸ್ತೀನಿ. ಇವತ್ತಲ್ಲಿ ಇದ್ದವರೊಳಗೆ ನನಗೆ ಬಹಳ ಆತ್ಮೀಯರದಾರ. ಅದ ಪರಿಸ್ಥಿತಿ ದಬ್ಬಾಳಿಕೆ. ಮೊನ್ನೆ ಕುಂತಲ್ಲಿ ಡಿಸಿಸಿ ಬ್ಯಾಂಕ್ ಒಳಗೆ ಕುಂತು ದಬಬ್ ಬಂದವನ್ನೆಲ್ಲ ಅವ್ರ ಚಿರಂಜೀವಿ ಕುಂತು ಡೆಲಿಗೇಟ್ ಫಾರ್ಮ್ ದಬ್ಬಾಳಿಕೆಯಿಂದ ಇಸ್ಕೊಂಡಾರ. ತೊಡೆ ಮಂದಿ ಕೊಟ್ಟಾರ. ಅವ್ರ ಚಿರಂಜೀವಿ ಅವರು ಚಿದಾನಂದ ಸೌದಿ ಇರ್ಬೋದು. ದಬ್ಬಾಳಿಕೆ ಮಾಡಾಕತ್ತಾರ. ಅಲ್ಲಿ ಕುಂತ ಮೇಲೆ ಡೆಲಿಗೇಟ್ ಫಾರ್ಮ್ ಇಸ್ಕೊಳ್ಳೋದು. ಇನ್ನು ಕೆಲವೊಬ್ರಿಗೆ ಏನಾಗ್ತದೆ ಪಾಪ ಸೊಸೈಟಿ ಇರ್ತಾವ, ಪತ್ ಆಗಂಗಿಲ್ಲ, ಮುಜುಗುರ ಆಗ್ತದ, ಎಕ್ದಮ್ ರಿವರ್ಟ್ ಮಾಡಕ್ಕೂ ಬರಂಗಿಲ್ಲ. ಇಂಥ ಪ್ರೊಸೆಸ್ ಅದ. ಅದಕ್ಕೆ ಆ ಉದ್ದೇಶಕ್ಕಾಗಿ ನಾವು ನಿಂತಿದ್ದೀವಿ. ಮುಂದಿನ ದಿನಮಾನ ಒಳಗ ಇದು ನನ್ನ ಮೊದಲನೇ, ನಾನು ಡಿಸಿಸಿ 30 ವರ್ಷ ಆಯ್ತು ಎಂಟ್ರಿ ಆಗಿದ್ದಿಲ್ಲ. ಈ ದಬ್ಬಾಳಿಕೆ ನೋಡೇ ನಾ 2 ವರ್ಷದಿಂದ ಒಂದು ಕಡೆ PK ಡೈರೆಕ್ಟರ್ ಆಗಿದ್ದೀನಿ. ಇವತ್ತು ಕಾಂಟೆಸ್ಟ್ ಮಾಡಿದ್ದೀನಿ. ಎಷ್ಟೇ ಬೆಳ್ಳಿ ಹೋಟು ಬೆಳ್ಳಿ ನಾನು ನೆಲ್ಲ ಹೊಂದಿದ್ದೀನಿ. ಅದಕ್ಕಿಂತ ಹೆಚ್ಚು ಬಿದ್ದದ ತೃಪ್ತಿ ಇದೆ. ಇದು ನಾನು ಒಂದೇ ಮೆಟ್ಟಿಲು ಅಂತ ನಾನು ಭಾವಿಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.